ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಿಮಗೆಲ್ಲ ಶುಭೋದಯ. ಈ ದಿನದ ನನ್ನ ಒಂದು ಫುಡ್ ರೆಸಿಪಿ ಅಂದರೆ ಕಾಲಿಫ್ಲವರ್ ಅಥವಾ ಹೂಕೋಸು ಅಥವಾ ಗೋಬಿ, ಇದರ ಒಂದು ಮಸಾಲ ತಯಾರು ಮಾಡೋದು. ತುಂಬ ರುಚಿಕರವಾದ ಈ ಒಂದು ಕಾಲಿಫ್ಲವರ್ ಮಸಾಲ ಹೇಗೆ ಮಾಡೋದು, ನಾನು ಏನೇನು ವಸ್ತು ತೊಗೊಂಡಿದ್ದೀನಿ ಅಂತ ನೋಡೋಣ ಅಲ್ವಾ. ನಾನು ಈ ಕಾಲಿಫ್ಲವರ್ ಜೊತೆ ಒಂದು ಕ್ಯಾರೆಟು, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಯಾಕಂದರೆ ಇನ್ನಷ್ಟು ರುಚಿ ಹೆಚ್ಚಿಸುತ್ತೆ ಇದ್ರ ಜೊತೆ ಅಂತ. ಇನ್ನು ಮಾಮೂಲಿ ಟೊಮೊಟೊ ಮಸಾಲ ವಸ್ತುಗಳನ್ನೆಲ್ಲ ನಾನು ಹಾಕ್ತಾ ತೋರಿಸ್ತೀನಿ. ಈ ಕಾಲಿಫ್ಲವರು ಈ ಚಳಿಗಾಲಕ್ಕೆ ತುಂಬ ಬರುತ್ತೆ. ಹಾಗಾಗಿ ಏನು ನಾವು ಇದನ್ನು ಈ ಥರ ಸಣ್ಣಕ್ಕೆ ಎಲ್ಲ ನಾವು ತೊಗೋಬೇಕಾದ್ರೆ ಚೆನ್ನಾಗಿರೋದು ನೋಡಿ ತೊಗೊಂಡ್ಬಿಟ್ರೆ ಏನೂ ಸಮಸ್ಯೆ ಇಲ್ಲ. ಇದನ್ನೆಲ್ಲ ನಾವು ಈ ಥರ ಎಲ್ಲ ಸಂಧಿ ನೋಡಿಕೊಂಡು ಎಲ್ಲ ಈ ದೊಡ್ಡದೊಂದು ಏನು ಕಾಲಿಫ್ಲವರ್ ಇರುತ್ತೆ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಬಿಡಿಸ್ಕೊಂಡ್ಬಿಟ್ಟು, ಸ್ವಲ್ಪ ಬೆಚ್ಚಗಿನ ನೀರು ಅಥವಾ ತುಂಬ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗಿನ ನೀರು, ಅದಕ್ಕೆ ಒಂದು ಅಥವಾ 2 ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ಒಂದು 5 ನಿಮಿಷ ನೆನೆಸಿಡ್ಬೇಕು. ಅದರೊಳಗೆ ನೆನೆಸಿ ಚೆನ್ನಾಗಿ ತೊಳೆದು 1-2 ಸಲ ತೊಳ್ಕೊಂಡು ಆಮೇಲೆ ಇದನ್ನು ಮಾಡೋಂಥದ್ದು. ಈಗ ನೋಡೋಣ ಅಲ್ವಾ ಕಾಲಿಫ್ಲವರ್ ಮಸಾಲ ಹೇಗೆ, ಇದಕ್ಕೆಲ್ಲ ಏನೇನೆಲ್ಲ ಹಾಕ್ತೀನಿ, ಹೇಗೆ ತಯಾರಿ ಮಾಡ್ತೀನಿ ಅಂತ ಹೇಳಿ. ಇವತ್ತು ನಮ್ಮ ಮನೇಲೇ ಒಂದು ಉದ್ದಿನ ದೋಸೆ, ದಪ್ಪ ದೋಸೆ ಅಂತಾರಲ್ಲ, ಅದು ದೋಸೆಗೆ ತುಂಬ ಚೆನ್ನಾಗಾಗುತ್ತೆ ಇದು. ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಈಗ ನಾನು ಹೇಗೆ ಮಾಡ್ತೀನಿ, ಏನೇನು ವಸ್ತು ಎಲ್ಲ ಸೇರಿಸ್ತೀನಿ ನೋಡೋಣ. ಇದು ಸ್ವಲ್ಪ ಬಿಡಿಸ್ಕೊಂಡು ನಿಮಗೆ ತೋರಿಸ್ದೆ. ಇದನ್ನು ಕೂಡ ನಾನು ಇದೇ ಥರ ಬಿಡಿಸ್ಕೊಂಡು ಇದೆಲ್ಲ ಹೆಚ್ಕೊಂಡು ಆಮೇಲೆ ಮಸಾಲೆಗೆ ಏನೇನೆಲ್ಲ ಸೇರಿಸ್ಕೊಂಡು ಅದೆಲ್ಲ ತೋರಿಸ್ತೀನಿ. ಇದನ್ನು ನಾನು ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ 2 ಸ್ಪೂನಷ್ಟು ಉಪ್ಪು ಹಾಕಿ 5 ನಿಮಿಷ ಇದನ್ನು ನೆನೆಸಿಟ್ಟಿದ್ದೆ. ಈಗ ಇದು 2ನೇ ಸಲ ತೊಳೆದು ಮತ್ತೆ 2 ಸಲ ತೊಳೆದು ಮತ್ತೆ ನೀರು ಹಾಕಿಟ್ಟಿದ್ದೀನಿ. ಹಾಗೆ ನಾನು ಏನು ನಿಮಗೆ ಒಂದು ಕ್ಯಾರೆಟು, ಒಂದು ಆಲೂಗಡ್ಡೆ ತೋರಿಸಿದ್ದೆ, ಅದು ಕೂಡ 2 ಸಲ ತೊಳೆದು ಮತ್ತೆ ನೀರು ಹಾಕಿಟ್ಟಿದ್ದೀನಿ. ಇದೆಲ್ಲ ಈಗ ತೆಕ್ಕೊಂಡು ಮತ್ತು ಈಗ ಒಗ್ಗರಣೆಗೆ ಅಂದರೆ ಎಣ್ಣೆ ಇಟ್ಟು ಎಣ್ಣೆಲೆಲ್ಲ ಬಾಡಿಸ್ಕೊಂಡು ಅದಕ್ಕೆ ಮಸಾಲೆ ಸೇರಿಸೋಂಥದ್ದು. ಮಸಾಲೆಗೆ ನಾನು ಏನೆಲ್ಲ ವಸ್ತು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಮಸಾಲೆಗೆ ನಾನೊಂದು ಅರ್ಧ ಹೋಳು ತೆಂಗಿನಕಾಯಿ, 1 ಸ್ಪೂನ್ ಫುಲ್ಲು ಧನಿಯಾ ಬೀಜ ಬೆಚ್ಚಗೆ ಇಟ್ಕೊಂಡಿದ್ದೆ ಇದು, ಅದನ್ನು. ಆಮೇಲೆ ಒಂದು ದಪ್ಪ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಇದೆಲ್ಲ ರುಬ್ಬಕ್ಕೆ. ಹಾಗೆ ಬೆಳ್ಳುಳ್ಳಿ ಒಂದು ಸಣ್ಣ ಬೆಳ್ಳುಳ್ಳಿದು ಬೇಳೆ ಬಿಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ದೊಡ್ಡ ತುಂಡು ಚಕ್ಕೆ, 4 ಲವಂಗ, 1 ಚಕ್ರ ಮಗ್ಗು, 1 ದೊಡ್ಡ ಮಗ್ಗು, 1 ಸಣ್ಣ ಮಗ್ಗು, ಮರಾಠಿ ಮಗ್ಗು ಅಂತಾರಲ್ಲ ಅದು. ಹಾಗೆ ಕೊತ್ತಂಬರಿ ಸೊಪ್ಪು. ಮತ್ತು ನಾನು ಇವತ್ತು ಮೆಣಸಿನ್ಕಾಯಿ ಹಾಕೋ ಬದಲು ಈ ಥರ ಅಚ್ಕಾರದ ಪುಡಿನ ಹಾಕ್ತೀನಿ ಇದಕ್ಕೆ. ಮೆಣಸಿನ್ಕಾಯಿ ಒಂದೊಂದ್ಸಲಿ ನಾನು ಹಾಕ್ತಿರ್ತೀನಲ್ಲ, ಅಚ್ಕಾರದ ಪುಡಿ ಇಲ್ದಾಗ ಆ ಥರ ಮಾಡ್ತೀನಿ. ಈಗ ಇದಕ್ಕೆ ಮಸಾಲೆಗೆ ಇಷ್ಟು ವಸ್ತುಗಳು ಮಾತ್ರ. ಮತ್ತು ಒಂಚೂರು ಅರಿಶಿನ, ಉಪ್ಪು ಇಂಥದ್ದೆಲ್ಲ ಬೇಕಾಗುತ್ತೆ, ಎಣ್ಣೆ ಎಲ್ಲ. ಅದನ್ನೀಗ ನಾನು ಮಾಡ್ತಾ ತೋರಿಸ್ತೀನಿ. ಹಾಗೆ ನಾನು ಈ ಮಸಾಲೆ ಎಲ್ಲ ತೋರಿಸಿದ್ನಲ್ಲ, ಅದು ರುಬ್ಬೇಕಾದ್ರೆ ಒಂದು ಸಣ್ಣ ಹಸಿ ಶುಂಠಿ ತುಂಡನ್ನ ಹಾಕ್ಕೊತೀನಿ ಇದಕ್ಕೆ. ಈಗ ಎಲ್ಲ ಸಿದ್ಧತೆ ಆಗಿದೆ. ಈಗೊಂದು ಬಾಣಲಿ ಒಲೆ ಮೇಲೆ ಈ ಒಂದು ಅಗ್ಲ ಬಾಯಿನ ಪಾತ್ರೆ, ಒಂದು ಪ್ಯಾನು ಅಥವಾ ಇದು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನು ಎಣ್ಣೆ ಕಾಯ್ತಿದ್ದಂಗೆ ಮೊದಲಿಗೆ ಈ ಕ್ಯಾರೆಟು ಏನು ಆಲೂಗಡ್ಡೆ ಹೆಚ್ಕೊಂಡಿದ್ದೆ ಇದು ಹಾಕ್ತಾಯಿದ್ದೀನಿ.
ಈಗ ಇದೇನು ಇಡೀ ಒಂದು ಗೋಬಿನ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೆ, ಇದನ್ನು ಹಾಕ್ತೀನಿ. ಈಗ ಸ್ಟವ್ ಉರಿ ಸ್ವಲ್ಪ ದೊಡ್ಡಕ್ಕೆ ಮಾಡಿಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿ ಎಲ್ಲ ಇದು ಇದರೊಳಗೆ ಒಂದು ಫ್ರೈ ಆಗಬೇಕು, ಒಂದು ಹುರಿಬೇಕು ಇದರೊಳಗೆ ಎಲ್ಲ. ಈ ಸ್ವಲ್ಪ ಎಣ್ಣೆ ಒಳಗೆ ಚೆನ್ನಾಗಿ ಒಂದು 3-4 ನಿಮಿಷ ಅಂತೂ ಮಾಡಬೇಕು. ನಾನು ಹಾಗೆ ಇದಕ್ಕೆ ಒಂದು ಸಣ್ಣ ಸ್ಪೂನಲ್ಲೇ 1 ಸ್ಪೂನ್ ಫುಲ್ಲು ಅರಿಶಿನ ಹಾಕ್ತೀನಿ. ಚೂರು ಅರಿಶಿನ ಬಾಕಿ ದಿನ ಹಾಕೋಕ್ಕಿಂತ ಚೂರು ಜಾಸ್ತಿ ಹಾಕ್ತೀನಿ. ನಮಗೆ ಯಾವುದೇ ಆಹಾರಕ್ಕೆ ಆ್ಯಂಟಿಸೆಪ್ಟಿಕ್ ಅರಿಶಿನ ಹಾಕಿಬಿಟ್ರೆ ಇದರಲ್ಲಿ ಏನೇ ಒಂದು ವಾತ, ನಂಜು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ. ಅದೆಲ್ಲ ಚೆನ್ನಾಗೆ ಕಡ್ದಾಕ್ಬಿಡುತ್ತದು ಅರಿಶಿನ. ಹಾಗಾಗಿ ಅರಿಶಿನ ನಾವು ಯಾವುದಕ್ಕೆ ಆಗಲಿ ಉಪಯೋಗಿಸ್ಬೇಕು. ಈಗ 1-2 ನಿಮಿಷ ಇದರೊಳಗೆ ಹೀಗೆ ಮಾಡಿಕೊಂಡು, ಈಗ ಚೆನ್ನಾಗಿ 1-2 ನಿಮಿಷ ಇದೆಲ್ಲ ಮಿಕ್ಸ್ ಆಗೋ ಹಾಗೆ ಹುರ್ತಾಯಿತು. ಈಗ 1 ಅಥವಾ 2 ಲೋಟ ನೀರು ಬೇಕಿದೆ, ಸ್ವಲ್ಪ ಮುಳುಗಷ್ಟು. ಒಂದು 3-4 ನಿಮಿಷ ಬೇಯಕ್ಕೆ ಬಿಡೋಣ. ಅರ್ಧ ಬೆಂದಾಗ ನಾನು ಈ ಥರ ಒಂದು ಹುಳಿ ಟೊಮೊಟೊ ಒಂದು ದೊಡ್ಡದು ಹೆಚ್ಚಿಟ್ಕೊಂಡಿದ್ದೀನಿ. ಈಗಲೇ ಹಾಕೋದು ಬೇಡ, ಇದು ಸ್ವಲ್ಪ ಕ್ಯಾರೆಟು, ಆಲೂಗೆಡ್ಡೆ ಇವೆಲ್ಲ ಸ್ವಲ್ಪ ತುಂಬ ಸ್ಮೂತ್ ಅಂತ ಏನಲ್ಲ, ಸ್ವಲ್ಪ ಹಾರ್ಡ್ ಇರೋದ್ರಿಂದ ಅದು ಅರ್ಧ ಬೆಂದ ಮೇಲೆ ಟೊಮೊಟೊ ಹಾಕೋಣ. ಬೇಯಕ್ಕಿಂತ ಮುಂಚೆ ಹುಳಿ ಬಿದ್ದುಬಿಟ್ರೆ ಅದು ಸ್ವಲ್ಪ ಅಷ್ಟು ಚೆನ್ನಾಗಿ ಬೇಯಲ್ಲ ಅಂತ ಹೇಳಿ ಈಗ ಇನ್ನೂ 1 ಲೋಟ ನೀರು ಹಾಕ್ತೀನಿ. 2 ಲೋಟ ನೀರು ಹಾಕಿ ಮುಚ್ಚಿಟ್ಬಿಡೋದು. ಒಟ್ಟು ಈ ಮಿಶ್ರಣದ ಮೇಲೆ ಸ್ವಲ್ಪ ನೀರು ಬರೋ ಹಾಗೆ ಮಾಡಿಬಿಟ್ಟು ಮುಚ್ಚಿಡೋದು. ಆ ನಡುವೆ ಒಂದ್ಸಲಿ ಅದ್ರ ಬಾಯಿ ತೆಗೆದು ಸ್ವಲ್ಪ ಉಪ್ಪು ಮತ್ತು ಅದೊಂದು ಟೊಮೊಟೊ ಹಾಕೋದು ಇದೆ. 3 ನಿಮಿಷ ಬೇಯಲಿ. ಈಗ ನೋಡಿ, ಇದು ಅರ್ಧ ಮುಕ್ಕಾಲು ಬೆಂದಿದೆ. ಮಧ್ಯದಲ್ಲಿ ಇದನ್ನು ನಾನು ತೆಗೆದುಬಿಟ್ಟು ಈ ಒಂದು ಹೆಚ್ಚಿಕೊಂಡಂಥ ಟೊಮೊಟೊನ ಹಾಕ್ತೀನಿ. ಹುಳಿ ಟೊಮೊಟೊ ಆದರೆ 1, ಸಿಹಿ ಟೊಮೊಟೊ ಆದರೆ 2. ಹಾಗೆ ನಾನು ಈಗ ಸದ್ಯಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ಎಲ್ಲ ಆದಮೇಲೆ ಒಂದ್ಸಲಿ ನಾವು ನೋಡಿಕೊಂಡು ಮತ್ತೆ ಉಪ್ಪು ಹಾಕ್ಬೋದು. ಈಗ ಇನ್ನೊಂದು 2 ನಿಮಿಷ, ಈಗ ಒಂದು 3 ನಿಮಿಷ ನಾನು ಮುಚ್ಚಿಟ್ಟಿದ್ದೆ. ಇನ್ನೊಂದು 2-3 ನಿಮಿಷ ಇದನ್ನು ನಾವು ಉಪ್ಪು ಟೊಮೊಟೊ ಹಾಕಿದ್ದೆಲ್ಲ ಚೆನ್ನಾಗೆ ಹೊಂದ್ಕೊಂಡು ಬೇಯೋ ಹಾಗೆ ಇನ್ನೊಂದು 2-3 ನಿಮಿಷ ಮುಚ್ಚಿಡೋಣ. ಈಗ ನೋಡಿ, ಇದು ಸಂಪೂರ್ಣವಾಗಿ ಹದವಾಗಿ ಬೆಂದಿದೆ, ಚೆನ್ನಾಗಿ ಉಪ್ಪು ಹಿಡಿದಿದೆ. ಈಗೇನು ಮಾಡಬೇಕು, ನಾವು ಈ ಮಸಾಲ ಏನು ರುಬ್ಕೊಂಡಿದ್ದೀವಲ್ಲ ಅದನ್ನು ಈಗ ಸೇರಿಸ್ಬೇಕು. ಒಂದು ಇಡೀ ಕಾಲಿಫ್ಲವರ್ ಒಳಗೆ ಎಷ್ಟೊಂದು ಇದು ಮಸಾಲೆ ಆಗುತ್ತೆ ನೋಡಿ. ಇದು ಬೆಳಗ್ಗೆ ನಾವು ದೋಸೆ, ಚಪಾತಿ, ಇಡ್ಲಿ ಯಾವುದಕ್ಕಾರು ಹಾಕ್ಕೊಂಡು ಮಧ್ಯಾಹ್ನಕ್ಕೂ ಆಗೋಗುತ್ತೆ ಇದು. ಈಗ ಇದಕ್ಕೆ ಈ ತೊಳೆದಿದ್ದು ಒಂದಿಷ್ಟು ನೀರು ಸೇರಿಸೋಣ. ಮತ್ತು ಇದೊಂದು 3 ನಿಮಿಷ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಇದನ್ನು ಕುದಿಯಕ್ಕೆ ಬಿಡುವಂಥದ್ದು.
ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಕಾಲಿಫ್ಲವರ್ ಮಸಾಲ ರೆಡಿ ಆಯಿತು. ಈಗ ಕಡೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಂಥದ್ದು. ನೋಡಿ, ನಾನು ಈ ಒಂದು ಹದ ಅಥವಾ ಕನ್ಸಿಸ್ಟೆನ್ಸಿಗೆ ಮಾಡಿದ್ದೀನಿ. ಇದನ್ನು ಇನ್ನೂ ಗಟ್ಟಿ ಮಾಡ್ಕೋಬೋದು. ಆದರೆ ಇವತ್ತು ನಮ್ಮಲ್ಲಿ ದೋಸೆ ಆಗಿರೋದ್ರಿಂದ ದೋಸೆ ಮತ್ತು ಮಧ್ಯಾಹ್ನಕ್ಕೂ ಕೂಡ ನಾನು ಇದು ಅನ್ನದ ಜೊತೆಗೂ ಹಾಕೊಬೋದು ಅಂತ ಹೇಳಿ, ಇವತ್ತು ಸಂಡೇ ಸ್ವಲ್ಪ ಆರಾಮಾಗಿರೋಣ ಅಂಥೇಳಿ ಬೆಳಗ್ಗೆನೇ ನಾನು ದೋಸೆಗೂ ಮತ್ತು ಅನ್ನಕ್ಕೂ ಆಗೋ ಹಾಗೆ ಮಾಡಿದ್ದೀನಿ. ನೀವು ಬೇಕಾದ್ರೆ ಇದು ದೊಡ್ಡ ಕಾಲಿಫ್ಲವರ್ ಇತ್ತು, ಹಾಗಾಗಿ ನೀವು ಬೇಕಾದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು. ಇದು ಗಟ್ಟಿನೇ ಇದೆ, ಭಾಳ ನೀರಾಗೇನಿಲ್ಲ. ನೋಡಿ, ತುಂಬ ಚೆನ್ನಾಗಿ ಸುವಾಸನೆ ಬರ್ತಿದೆ. ಆಮೇಲೆ ನಾನು ನೋಡಿದೆ, ಕೊತ್ತಂಬರಿ ಸೊಪ್ಪು ಹಾಕೋಕ್ಕಿಂತ ಮುಂಚೆ ಒಂದು ಸ್ಪೂನಲ್ಲೇ ತಿಂದು ನೋಡಿದೆ. ತುಂಬ ಚೆನ್ನಾಗಿ ಹದವಾಗಿ ಎಲ್ಲ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪು ಎಲ್ಲ ಹಿಡ್ಕೊಂಡಿದೆ. ನನ್ನ ಈ ಒಂದು ರೆಸಿಪಿ, ಕಾಲಿಫ್ಲವರ್ ಮಸಾಲ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈಗ ನಾನು ದೋಸೆ ಜೊತೆ ಮನೇಲೆಲ್ಲರಿಗೂ ಹಾಕ್ಕೊಡೋಂಥ ಸಮಯ, ನಾನು ತಿನ್ನೋಂಥ ಹೊತ್ತು ಅದನ್ನು ನಾನು ಹಾಕೋದನ್ನು ಸೈಲೆಂಟಾಗಿ ತೋರಿಸ್ಬಿಡ್ತೀನಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.